ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ಇಲ್ಲಿ ಅರೆಸ್ಟ್ ಆಗಿರೋ ವಿಷಯನೇ ಯಾರಿಗೂ ಗೊತ್ತಾಗಿಲ್ಲ ಅಂದಮೇಲೆ ಯಾರು ಬರ್ತಾರಮ್ಮ ನೀನು ಬಿಡಿಸ್ಕೊಂಡು ಹೋಗೋದಕ್ಕೆ? ಯಾರೂ ಬರಲ್ಲ. ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ಆ ದೇವ್ರೆ ನನ್ನನ್ನು ಕಾಪಾಡ್ತಾನೆ. ಕಾಪಾಡ್ತಾನೆ. ಬರಲಿ, ಯಾವ ದೇವ್ರು ಬರ್ತಾನೋ ಬರ್ರಿ. ಯಾರಮ್ಮ ನೀವು? ಮಿನಿಸ್ಟರ್ ವೀರೇಂದ್ರ ಸರ್ ದೇಸಾಯಿ ಮಗಳು. ಸರಿ ಮೇಡಮ್, ಗೊತ್ತಾಗಿಲ್ಲ. ಸೆಲೆಬ್ರಿಟಿ ಮಕ್ಳಿಗೆ ಕೊಡೋ ಮರ್ಯಾದೆನ ಸಾಮಾನ್ಯ ಹೆಣ್ಮಕ್ಳಿಗೂ ಕೊಟ್ರೆ ಚೆನ್ನಾಗಿರುತ್ತೆ. ಸಾಕ್ಷಿನೇ ಇಲ್ಲದೆ ನನ್ನ ಫ್ರೆಂಡ್ ದಿಶಾನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಅಲ್ಲ ಮೇಡಮ್, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಿರೋದು. ಯಾರದು ಕಂಪ್ಲೇಂಟ್ ಕೊಟ್ಟಿರೋದು? ಕಂಪ್ಲೇಂಟ್ ಕಾಪಿ ತೋರಿಸಿ. ಮೇಡಮ್, ಅದು ನೀವೀಗ ಕಂಪ್ಲೇಂಟ್ ಕಾಪಿ ತೋರಿಸಿಲ್ಲ ಅಂದ್ರೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಇನ್ಸ್ಪೆಕ್ಟರ್. ಹೌದು, ದಿಶಾನೇ ದುಡ್ಡು ತಗೊಂಡಿರೋದು ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ನನಗೆ ಜಾಸ್ತಿ ಟೈಮ್ ಇಲ್ಲ. ಅರೆಸ್ಟ್ ಮಾಡಿರೋ ದಿಶಾನ ನೀವೇ ಬಿಟ್ಟು ಕಳಿಸಿದ್ರೆ ನಿಮಗೆ ಒಳ್ಳೆಯದು. ಇಲ್ಲದೆ ಹೋದ್ರೆ ನಮ್ಮ ಲಾಯರ್ ನಿಮ್ಮ ಮೇಲೂ ಆಕ್ಷನ್ ತಗೋತಾರೆ. ಸರ್, ಚೆನ್ನಾಗಿ ಯೋಚನೆ ಮಾಡಿ, ಆದರೆ ಬೇಗ ಡಿಸೈಡ್ ಮಾಡಿ. ಮೇಡಮ್, ಒಂದು ನಿಮಿಷ. ಯಾರಿಗೆ ಕಾಲ್ ಮಾಡ್ತಿದ್ದೀರಾ? DG-ಗ, IG-ಗ, ಹೋಮ್ ಮಿನಿಸ್ಟರ್ಗ, ಕಮಿಷನರ್ಗ ಅಥವಾ ಮಿನಿಸ್ಟರ್ ಆಗಿರೋ ನಮ್ಮ ಅಪ್ಪಂಗ? ನನಗೆ 2 ನಿಮಿಷ ಸಾಕು ಇವ್ರು ಎಲ್ಲರನ್ನೂ ಕನೆಕ್ಟ್ ಮಾಡೋದಕ್ಕೆ. ಯಾವ ಆಫೀಸರ್ ಹತ್ರ ಮಾತಾಡ್ಬೇಕು ಹೇಳಿ, ನಾನೇ ಮಾತಾಡ್ತೀನಿ. ಸರಿ ಮೇಡಮ್, ಗೊತ್ತಾಗದೆ ನಿಮ್ಮ ಕಡೆಯವ್ರನ್ನ ಅರೆಸ್ಟ್ ಮಾಡಿಬಿಟ್ಟೆ ಮೇಡಮ್. ಕಳ್ತನ ಮಾಡಿದ್ದಾರೆ ಅಂತ ಸಾಕ್ಷಿ ಏನೂ ಇಲ್ಲ, ನೀವು ಕರ್ಕೊಂಡು ಹೋಗ್ಬೋದು ಮೇಡಮ್. ಯಾರ್ಯಾರ್ದೋ ಮಾತು ಕೇಳಿ ಸಾಕ್ಷಿನೇ ಇಲ್ಲದೆ ಅರೆಸ್ಟ್ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಇದು ನಿಮ್ಮಂಥ ಪೊಲೀಸ್ ಆಫೀಸರ್ ಘನತೆಗೆ ಸರಿ ಹೋಗಲ್ಲ. ಸರಿ ಮೇಡಮ್. ಸರಿ, ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ನ ಬೇಗ ರಿಲೀಸ್ ಮಾಡಿ. ರೀ, PC ಓಪನ್ ಮಾಡಿರಿ. ತಪ್ಪು ಮಾಡಿದ್ದೀರಾ ಅಲ್ವಾ? ಕ್ಷಮೆ ಕೇಳಲ್ವಾ? ಸರಿ ಮೇಡಮ್. ಶ್ರಾವಣಿ ಅವ್ರು ಹೇಳ್ದಂಗೆ ತಪ್ಪು ಮಾಡಿರೋರನ್ನ ಮಾತ್ರ ವಿಚಾರಣೆಗೆ ಕರ್ಕೊಂಡು ಬನ್ನಿ ಇನ್ಸ್ಪೆಕ್ಟರ್. ನಮ್ಮಂಥ ಅಮಾಯಕರನ್ನ ಕರ್ಕೊಂಡು ಬಂದು ದರ್ಪ ತೋರಿಸಿದ್ರೆ ನಮ್ಮಂಥರನ್ನ ಕಾಪಾಡೋಕ್ಕೆ ದೇವ್ರ ಥರ ಇಂಥವ್ರು ಬಂದೇ ಬರ್ತಾರೆ. ದಿಶಾ, ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ.